ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಾ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಟ್ಮಾಸ್ಫಿಯರ್ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ ನೋಡ್ತಿದ್ದೀವಿ. ಆಲ್ರೆಡಿ ನಿಮಗೆ ಪಾರ್ಟ್ 1ಅಲ್ಲಿ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಅಂದರೆ ಏನು, ಮತ್ತು ಟೆಂಪರೇಚರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ಅದರ ಕಂಟಿನ್ಯೂಷನ್ ಪಾರ್ಟ್. ಅಟ್ಮಾಸ್ಫಿಯರಿಕ್ ಪ್ರೆಷರ್. ಏರ್ ಹ್ಯಾಸ್ ವೇಟ್ ಆ್ಯಂಡ್ ಇಟ್ exerts pressure. This is called atmospheric pressure. Air pressure is measured by an instrument called barometer. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಗಾಳಿಗೂ ತೂಕ ಇದೆ, ಗಾಳಿಗೂ ಪ್ರೆಷರ್ ಇದೆ ಅಂತ ಹೇಳ್ಬಿಟ್ಟು. ಗಾಳಿಗೆ ತೂಕ ಇದೆ ಅಂತ ಹೇಗೆ ಇದು ಮಾಡೋದು? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ಮ ಗ್ಯಾಸ್ ಸಿಲಿಂಡರ್ಸ್, ಅದರಲ್ಲಿ ಏನು ತುಂಬಿರ್ತಾರೆ? ಬರೀ ಗಾಳಿನೇ ತುಂಬಿರ್ತಾರಲ್ವಾ, ಅದು ಅದಕ್ಕೆ ತೂಕ ಇದೆ. ಈ ಪ್ಯಾರಾಶೂಟೆಲ್ಲ ಹೋಗ್ತಿರಲ್ವಾ, ನೋಡಿರ್ತೀರಲ್ವಾ, ಪ್ಯಾರಾಶೂಟ್ ನೋಡಿ ಏನಿರುತ್ತೆ, ಅದರಲ್ಲೂ ಸಹ ಗಾಳಿನೇ ತುಂಬಿರುತ್ತೆ, ಆದರೂ ಅದು ಭಾರ ಇರುತ್ತೆ. ಮತ್ತು ಅದಕ್ಕೆ ಪ್ರೆಷರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ನಮ್ಮ ಅಡುಗೆ ಮನೆಯಲ್ಲಿ ನಿಮ್ಮ ತಾಯಂದಿರು ಕುಕ್ಕರಲ್ಲಿ ಅಡುಗೆ ಮಾಡಿದ್ರು ನೋಡಿರ್ತೀರಲ್ವಾ, ಸೊ ಆ ಗಾಳಿಯೆಲ್ಲ ಪ್ರೆಷರ್ ರೂಪದಲ್ಲಿ ಆಚೆ ಬರುತ್ತೆ. ಅದಕ್ಕೆ ನಾವು ಅದನ್ನೇಂತೀವಿ, ಪ್ರೆಷರ್ ಅಂತಲೇ ಕರಿತೀವಿ ಅಲ್ವಾ. ಸೊ ಹಾಗಾಗಿ ಇದರಿಂದ ನಾವು ತಿಳ್ಕೊಬೋದು, ಗಾಳಿಗೂ ಸಹ ಅದರದ್ದೇ ಆದ ತೂಕ ಮತ್ತು ಪ್ರೆಷರ್ ಅನ್ನೋದು ಇರುತ್ತೆ. ದಿಸ್ ಈಸ್ ಕಾಲ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇದನ್ನೇಂತ ಕರಿತೀವಿ ಅಂದರೆ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಕರಿತೀವಿ. ಇದಕ್ಕೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ, ಏನಪ್ಪ ಅಂದರೆ ಅದು ಬ್ಯಾರೋಮೀಟರ್. ದ ಯೂನಿಟ್ ಯೂಸ್ ಟು ಶೋ ದ ಪ್ರೆಷರ್ ಇಸ್ ಮಿಲಿಬಾರ್. ಅದನ್ನು ಯಾವುದರಲ್ಲಿ ತೋರಿಸ್ತಾರೆ ಅಂದರೆ ಮಿಲಿಬಾರಲ್ಲಿ ತೋರಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನಾವು 1 kg ಅಂತ ಹೇಳ್ತೀವಿ ಅಂದರೆ kgನಲ್ಲಿ ತೋರಿಸ್ತೀವಿ. ಬಟ್ಟೆ ತೊಗೊಂಡ್ರೆ 1 ಮೀಟ್ರ್ 2 ಮೀಟ್ರ್ ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡ್ತೀವಿ. ಈಗ ಹಾಲಾದರೆ ಲೀಟ್ರಲ್ಲಿ ಲೆಕ್ಕ ಮಾಡ್ತೀವಿ. ಆದರೆ ಇದು ಗಾಳಿ ಆಗಿದ್ದರಿಂದ ಅದನ್ನು ಮಿಲಿಬಾರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದ ಆವ್ರೇಜ್ ಏರ್ ಪ್ರೆಷರ್ ಆಫ್ ದಿ ಅಟ್ಮಾಸ್ಫಿಯರ್ ಅಟ್ ದ sea level is 1013.25 MB. ಅಂದರೆ ಇದು ಸಮುದ್ರ ಮಟ್ಟದಲ್ಲಿ ಗಾಳಿಯ ಪ್ರೆಷರ್ ಎಷ್ಟಿರುತ್ತೆ, ಒತ್ತಡ ಎಷ್ಟಿರುತ್ತೆ ಅಂದರೆ 1013.25 MB ಇರುತ್ತೆ. ದ ಅಟ್ಮಾಸ್ಫಿಯರ್ ಪ್ರೆಷರ್ ಈಸ್ ಅಫೆಕ್ಟೆಡ್ ಬೈ ಮೆನಿ ಫ್ಯಾಕ್ಟರ್ಸ್ ಸಚ್ ಆಸ್ ಟೆಂಪರೇಚರ್, ರೊಟೇಷನ್ ಆಫ್ ದಿ ಅರ್ತ್, ಆಲ್ಟಿಟ್ಯೂಡ್, ವಾಟರ್ ವೇಪರ್ಸ್ ಎಕ್ಸೆಟ್ರಾ. ಸೊ ಈ ಏರ್ ಪ್ರೆಷರ್ಗೆ ಯಾವ್ದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಯಾವುದು ಅದರಿಂದ ಅಫೆಕ್ಟ್ ಆಗುತ್ತೆ ಅಂದರೆ ಟೆಂಪ್ರೇಚರ್ ಅಂದರೆ ಶಾಖದಿಂದ, ಮತ್ತು ನಮ್ಮ ಭೂಮಿ ರೊಟೇಟ್ ಆಗುತ್ತಲ್ಲ ಅದು, ಆಲ್ಟಿಟ್ಯೂಡ್ ಅಂದರೆ ಹೈಟು, ಮತ್ತು ವಾಟರ್ ವೇಪರ್ಸ್, ಇದೆಲ್ಲದಿಂದ ಸಹ ಅದು ಅಫೆಕ್ಟ್ ಆಗುತ್ತೆ. ಟೆಂಪರೇಚರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಇನ್ಫ್ಲೂಯೆನ್ಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಜಾಸ್ತಿ ಯಾವ್ದು ಇದು ಮಾಡುತ್ತೆ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಅಂದರೆ ಟೆಂಪರೇಚರ್. The region which have high temperature records low pressure due to expansion of air, while the regions of low temperature have high pressure due to the construction of the air. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಎಲ್ಲಿ ಶಾಖ ಜಾಸ್ತಿ ಇರುತ್ತೆ, ಎಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅಲ್ಲಿ ಗಾಳಿ ಕಡಿಮೆ ಇರುತ್ತೆ, ಮತ್ತು ಗಾಳಿ ಎಲ್ಲಿ ತುಂಬ ಜಾಸ್ತಿ ಇರುತ್ತೋ ಅಲ್ಲಿ ನಮ್ಮ ಶಾಖ ಅಂದರೆ ಟೆಂಪರೇಚರ್ ಕಡಿಮೆ ಇರುತ್ತೆ. ಥಸ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಆರ್ ಇನ್ವರ್ಸ್ಲಿ ರಿಲೇಟೆಡ್. ದ ಅಟ್ಮಾಸ್ಫಿಯರ್ ಪ್ರೆಷರ್ ಡಿಕ್ರೀಸಸ್ ವಿತ್ ದ increase in altitude. The amount of decrease is about 34 MB per every 300 meters altitude. ಸೊ ಇಲ್ಲಿ ನಾವು ನಮ್ಮ ಭೂಮಿಯಿಂದ 300 ಮೀಟರ್ ಹೈಟ್ ಹೋದಂಗೆ, ಅಂದರೆ ದೂರ ಹೋದಂಗೆ ಅಲ್ಲಿ 34 MB ಅಷ್ಟು ಏರ್ ಪ್ರೆಷರು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಮೇಜರ್ ಪ್ರೆಷರ್ ಬೆಲ್ಟ್ಸ್ ಆಫ್ ದಿ ಅರ್ತ್. So first one, the equatorial low pressure belt, the north subtropical high pressure belt, south subtropical high pressure belt, north subpolar low pressure belt, south subpolar low pressure belt, north polar high pressure belt, south polar high pressure belt. ಸೊ ಈ ರೀತಿ ಇಲ್ಲಿ ಬೆಲ್ಟ್ ಅಂತ ಹೇಳ್ಬಿಟ್ಟು ಟೆಂಪ್ರೇಚರ್ಗೆ ಮತ್ತು ಏರ್ಗೆ ಯಾವ ರೀತಿ ಕನೆಕ್ಟಿವಿಟಿ ಇರುತ್ತೆ ಅಂತಲ್ಲಿ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ನೋಡೋಣ, ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. ದ ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ is a zone of high temperature and low pressure. ಸೊ ಇಲ್ಲಿ ಈಕ್ವೆಟಲ್ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಮತ್ತು ಏರ್ ಪ್ರೆಷರ್ ಕಡಿಮೆ ಇರುತ್ತೆ. ಮತ್ತು ಇದು ಬಂದ್ಬಿಟ್ಟು 0 ಡಿಗ್ರಿ ಟು
5 ಡಿಗ್ರಿ, ಅಂದರೆ ಈಕ್ವೇಟರಿಂದು 0 ಡಿಗ್ರಿ, ಇಲ್ಲಿಂದ 5 ಡಿಗ್ರಿ ನಾರ್ತ್ ಮತ್ತು 0 ಡಿಗ್ರಿಯಿಂದ 5 ಡಿಗ್ರಿ ಸೌತ್ ಬಂದ್ಬಿಟ್ಟು ಇದನ್ನು ಫುಲ್ ಏನಂತ ಕರಿತೀವಿ ಅಂದರೆ ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ದಿಸ್ ರೀಜನ್ ಗೆಟ್ಸ್ ಡೈರೆಕ್ಟ್ ರೇಸ್ ಆಫ್ ದಿ ಸನ್ ಆಲ್ಮೋಸ್ಟ್ ಥ್ರೂಔಟ್ ದಿ ಇಯರ್, ಹೆನ್ಸ್ ಏರ್ ಇಸ್ ಆಲ್ವೇಸ್ ವೆರಿ ವಾರ್ಮ್ ಆ್ಯಂಡ್ ಹಾಟ್. ದಿಸ್ ಈಸ್ ಕಾಮ್ ರೀಜನ್ ವಿತ್ ಅ ಲಿಟಲ್ ವಿಂಡ್. ಸೊ ಇಲ್ಲಿ ವರ್ಷದ 365 ದಿವಸನೂ ಸೂರ್ಯನ ಶಾಖ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವಾಗಲೂ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಮತ್ತು ಅದಕ್ಕೆ ಇಲ್ಲಿ ಏನಂತ ಕರಿತೀವಿ ಇದನ್ನಂದರೆ ಬೆಲ್ಟ್ ಆಫ್ ಕಾಮ್ ಡೋಲ್ಡ್ರಮ್ ಅಂತ ಹೇಳ್ಬಿಟ್ಟು ಇದನ್ನು ಕರಿತೀವಿ. ಮತ್ತು ಅದು ಅಲ್ಲದೆ ಇಲ್ಲಿ ಇದನ್ನು ಇಂಟರ್ ಟ್ರಾಪಿಕಲ್ ಕನ್ವರೇಜ್ ಝೋನ್ ವೆದರ್ ಟ್ರೇಡ್ ವಿಂಡ್ಸ್ ಕನ್ವರ್ಜ್. ಸೊ ಈ ಟ್ರೇಡ್ ವಿಂಡ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ನೋಡೋಣ, ಅವಾಗ ಹೇಳ್ತೀನಿ, ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇದೆಲ್ಲ ಬೇರೆ ಬೇರೆ ಹೆಸರಿಂದ ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ನ ಕರೀತಾರೆ. ನೆಕ್ಸ್ಟ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಆರ್ ಫೌಂಡ್ ಬಿಟ್ವೀನ್ 30 to 35 degree north and south of the equator. There are two subtropical high pressure belt, that is north subtropical high pressure belt. Second one is south subtropical high pressure belt. So subtropical ಅಂದರೆ ಇಲ್ಲಿ ಎಲ್ಲಿ ಬರುತ್ತೆ ಅಂದರೆ ಇದು ನಾರ್ದರ್ನ್ ಹೆಮಿಸ್ಪಿಯರು, ಅಂದರೆ 0 ಇಂದ ಮೇಲಿರೋದು ನಾರ್ದರ್ನ್ ಹೆಮಿಸ್ಪಿಯರು, ಮತ್ತು ಇಲ್ಲಿ 0 ಇಂದ ಈಕ್ವೇಟರಿಂದ ಕೆಳಗೆ ಸದರ್ನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನಾರ್ದರ್ನ್ ಹೆಮಿಸ್ಪಿಯರ್ 30 to 35 ಡಿಗ್ರಿ ಮತ್ತು ಸದರ್ನ್ ಹೆಮಿಸ್ಪಿಯರ್ 30 to 35 ಡಿಗ್ರಿ ಇರೋದನ್ನು ನಾವು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಮತ್ತು ಇದಕ್ಕೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. ಸಬ್ ಪೋಲಾರ್ ಲೋ ಪ್ರೆಷರ್ ರೀಜನ್ ಇಸ್ ಫೌಂಡ್ ಬಿಟ್ವೀನ್ 60 to 65 ಡಿಗ್ರಿ. ಸೊ ಇದು ಬಂದ್ಬಿಟ್ಟು ನಾರ್ದರ್ನ್ ಹೆಮಿಸ್ಪಿಯರ್ 60 to 65 ಡಿಗ್ರಿ ಮತ್ತು ಸದರ್ನ್ ಹೆಮಿಸ್ಪಿಯರು ಸಹ 60 to 65 ಡಿಗ್ರಿ ಇರುತ್ತೆ. ಅದನ್ನು ನಾವೇಂತ ಕರೀವಿ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ದೇರ್ ಆರ್ 2 subpolar low pressure belt. North subpolar low pressure belt 60 degree north to 65 degree north. Next is south subpolar low pressure belt 60 degree south to 65 degree south. These are stormy especially in winter. So ಹೇಳಿದ್ನಲ್ಲ ಗ್ಲೋಬಲಿ ನಾರ್ದರ್ನ್ ಹೆಮಿಸ್ಫಿಯರ್ 60 to 65 ಡಿಗ್ರಿ ಇರುತ್ತೆ ಮತ್ತು ಸದರ್ನ್ ಹೆಮಿಸ್ಫಿಯರ್ ಸಹ 60 to 65 ಡಿಗ್ರಿ ಇರುತ್ತೆ, ಮತ್ತು ಅದನ್ನು ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸ್. ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸ್ ರೀಜನ್ ಇಸ್ ಫೌಂಡ್ ಬಿಟ್ವೀನ್ 80 degree to 90 degree north and south latitude in both hemispheres. These are extremely cold regions with very high pressure throughout the year. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ಲಿ 80 ಡಿಗ್ರಿ ಬಂದಿಲ್ಲಿ ಬರುತ್ತೆ, 80 ಡಿಗ್ರಿ ನಾರ್ತ್ ಟು 90 ಡಿಗ್ರಿ ನಾರ್ತ್, ಮತ್ತು ಸದರ್ನ್ ಹೆಮಿಸ್ಫಿಯರಲ್ಲೂ ಸಹ 80 ಡಿಗ್ರಿ ಸೌತ್ ಟು 90 ಡಿಗ್ರಿ ಸೌತ್ ಪೋಲ್ವರೆಗೂ ಈ ರೀಜನ್ ಇದೆಯಲ್ಲ ಇದು ಬಂದ್ಬಿಟ್ಟು ಫುಲ್ಲು ಐಸಾಗಿ ಇರುತ್ತೆ. ಮತ್ತು ಅದೇನಂತ ಕರೀತಾರೆ ಅಂದರೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಇಲ್ಲಿ ಬಂದ್ಬಿಟ್ಟು ಇದನ್ನು ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಐಸೋಬಾರ್ಸ್. These are imaginary lines drawn on the map or globe connecting the places having the same pressure. ಸೊ ಇಲ್ಲಿ ನೋಡಿ, ಈಕ್ವೇಟರ್ ಬಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ ಇದೆ, ಮತ್ತು ಇಲ್ಲೂ ಸಹ ಸೇಮ್ ಅಲ್ಲಿ ನಿಮಗೆ ಐಡೆಂಟಿಫೈರ್ ಅಂತ ಲೈನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 30 to 35 ಡಿಗ್ರಿಯಲ್ಲಿ ಮತ್ತು 60 to 65 ಮತ್ತು ಪೋಲಾರ್ ರೀಜನ್ಸ್. ಸೊ ಈ ರೀತಿ ಪ್ರೆಷರ್ ಮೇಲೆ ಮತ್ತು ಟೆಂಪ್ರೇಚರ್ ಮೇಲೆ ಯಾವಾಗ ಸೇಮ್ ರೀಜನ್ಗೆ ಅಲ್ಲಿ ಡಿವೈಡ್ ಮಾಡ್ತಾರೋ ಅದನ್ನು ನಾವೇನಂತ ಕರಿತೀವಿ ಅಂದರೆ ಐಸೋಬಾರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ವಿಂಡ್. ಸೊ ವಿಂಡ್ is a horizontal movement of the air on the surface of the earth. Wind blows on the earth due to rotation of the earth and difference in pressure. ಸೊ ಇಲ್ಲಿ ವಿಂಡ್ ಯಾವ ರೀತಿ ಆಗುತ್ತೆ ಅಂದರೆ ರೊಟೇಷನ್ ಆಫ್ ದ ಅರ್ತಿಂದ ಮತ್ತು ನಮ್ಮ ಪ್ರೆಷರಲ್ಲಿ ಏನಾದರೂ ಡಿಫ್ರೆನ್ಸ್ ಆದರೆ ಅರ್ತ್ ಮೇಲೆ ಆವಾಗಲೂ ಸಹ ವಿಂಡ್ ಅನ್ನೋದು ಬರುತ್ತೆ. The direction of the wind is shown by an instrument called wind vane or weathercock. Anemometer is used to measure the speed of the wind. ಸೊ ಇದು ಬಂದ್ಬಿಟ್ಟು ವಿಂಡ್ ವೇನು. ಸೊ ಇದನ್ನೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯಾವ ಡೈರೆಕ್ಷನಿಂದ ಬಂದ್ಬಿಟ್ಟು ನಮಗೆ ಗಾಳಿ ಬರ್ತಿದೆ ಅಂತ ನೋಡೋಕ್ಕೆ, ಮತ್ತು ಆನಿಮೋಮೀಟರ್ ಬಂದ್ಬಿಟ್ಟು ಎಷ್ಟು ಪ್ರೆಷರ್ ಅಥವಾ ಎಷ್ಟು ಸ್ಪೀಡಲ್ಲಿ ಬರ್ತಿದ್ದನ್ನ ನೋಡೋದಕ್ಕೆ ಇದು ಯೂಸ್ ಮಾಡ್ತಾರೆ.
anemometer. Next, types of wind. Wind are classified into 4 major types. They are planetary winds, seasonal winds, local winds, cyclones and anti-cyclones. First one, planetary winds. Planetary winds are also called permanent winds or prevailing winds or regular winds which blows more or less in the same direction throughout the year. ಸೊ ಇಲ್ಲಿ ಸಾಮಾನ್ಯವಾಗಿ ಬೀಸೋ ಗಾಳಿನ ನಾವೇಂತ ಕರಿತೀವಿ ಅಂದರೆ ಪ್ಲಾನೆಟರಿ ವಿಂಡ್ಸ್ ಅಂತ ಕರಿತೀವಿ. ದೀಸ್ ವಿಂಡ್ಸ್ ಪ್ಲೇ ಎ ಮೇಜರ್ ರೋಲ್ ಇನ್ ಕ್ಲೈಮೆಟಿಕ್ ಚೇಂಜ್, ಡೆಸರ್ಟ್ ಫಾರ್ಮೇಷನ್, ಗೈಡ್ ನ್ಯಾವಿಗೇಷನ್, ರೂಟ್ಸ್ ಎಕ್ಸೆಟ್ರಾ. ಸೊ ಈ ಪ್ಲಾನೆಟರಿ ವಿಂಡ್ಸ್ ಎಲ್ಲೆಲ್ಲಿ ಮತ್ತು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಡೆಸರ್ಟ್ ಫಾರ್ಮೇಷನ್ಗೆ, ಕ್ಲೈಮೇಟಲ್ಲಿ ಚೇಂಜ್ ಆಗೋಕ್ಕೆ, ಮತ್ತು ನ್ಯಾವಿಗೇಟರ್ಸ್ ಅಂದರೆ ಸಮುದ್ರದಲ್ಲಿ ಯಾರ್ಯಾರು ಹೋಗ್ತಿರ್ತಾರೆ ಮತ್ತು ಈ ಏರ್ವೇಸ್ನಲ್ಲಿ ಇರ್ತಾರ ಸೊ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. there are 3 types of planetary winds: trade winds, anti-trade winds and polar winds. ಸೊ ಈ ಪ್ಲಾನೆಟರಿ ವಿಂಡ್ಸಲ್ಲೂ ಸಹ 3 ಟೈಪ್ಸ್ ಇದೆ. ಫಸ್ಟ್ ಒನ್ ಯಾವುದು ನೋಡೋಣ, trade winds. These winds blow from subtropical high pressure belt to the equatorial low pressure region. The trade winds are in the northern hemisphere, blow from northeast to southwest direction, and in the southern hemisphere they blow from southeast to northwest direction. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ನಮ್ಮ ಗ್ಲೋಬ್, ಇದು ಬಂದ್ಬಿಟ್ಟು ಈಕ್ವೇಟರ್. ಇದು 30 to 35 ಡಿಗ್ರಿ ಉಂಟು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಹೇಳ್ಬಿಟ್ಟು. ಇದು ನಾರ್ದರ್ನ್ ಹೆಮಿಸ್ಪಿಯರು. ಈಕ್ವೇಟರಿಂದ ಕೆಳಗಡೆ ಬಂದ್ಬಿಟ್ಟು ಸದರ್ನ್ ಹೆಮಿಸ್ಪಿಯರ್ ಅಂತ ಹೇಳಿ. ಸೊ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೀನಿ, ಇದೇ ವಿಡಿಯೋದಲ್ಲಿ ಇತ್ತು. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಮತ್ತು ಸಬ್ ಟ್ರಾಪಿಕಲ್ ಲೋ ಪ್ರೆಷರ್ ಬೆಲ್ಟ್ ಅಂತ ಹೇಳ್ಬಿಟ್ಟು. ಈಗ ಟ್ರೇಡ್ ವಿಂಡ್ಸ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ, ಆಯಿತಾ. ಸೊ ಇದು ಬಂದ್ಬಿಟ್ಟು ಫಸ್ಟು ನಾರ್ದರ್ನ್ ಹೆಮಿಸ್ಪಿಯರ್ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಅದು 0 ಡಿಗ್ರಿ ಟು ಈ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ಇದಿಷ್ಟು ಮಧ್ಯೆ ಇಲ್ಲಿ ವಿಂಡ್ಸು ಯಾವ ಡೈರೆಕ್ಷನಿಂದ ಯಾವ ಡೈರೆಕ್ಷನ್ಗೆ ಬ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನಾರ್ದರ್ನ್ ಹೆಮಿಸ್ಫಿಯರ್ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಡೈರೆಕ್ಷನಿಂದ ಸೌತ್ ವೆಸ್ಟ್ ಡೈರೆಕ್ಷನ್. ಸೊ ಇದು ನಾರ್ತ್ ಈಸ್ಟ್ ಡೈರೆಕ್ಷನ್. ಸೊ ಇಲ್ಲಿಂದ ಸೌತ್ ವೆಸ್ಟ್ ಡೈರೆಕ್ಷನ್ಗೆ ಅದು ಬ್ಲೋ ಆಗುತ್ತೆ. ಮತ್ತು ಸದರ್ನ್ ಹೆಮಿಸ್ಫಿಯರಲ್ಲಿ ಸೌತ್ ಈಸ್ಟ್ ಡೈರೆಕ್ಷನಿಂದ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ಅದು ಬ್ಲೋ ಆಗುತ್ತೆ. ಸೊ ಯಾಕೆ ಇಲ್ಲಿವರೆಗೂ ಮಾತ್ರ ಅಂದರೆ ಇಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರೆ ಇಷ್ಟಕ್ಕೆ ಮಾತ್ರ ಅದು ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವೇಂತ ಕರಿತೀವಿ, ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಹೇಗಿರುತ್ತೋ ಬಟ್ ಸದರ್ನ್ ಹೆಮಿಸ್ಫಿಯರಲ್ಲಿ ಅದರ ಆಪೋಸಿಟಲ್ಲಿ ಇರುತ್ತೆ. ಸೊ ಈ ರೀತಿ ನಾರ್ತ್ ಈಸ್ಟಿಂದ ಸೌತ್ ವೆಸ್ಟ್ ಡೈರೆಕ್ಷನ್ ಬರೋದು ನಾವೇನಂತ ಕರಿತೀವಿ ಅಂದರೆ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ಯಾವಾಗಲೂ ಒಂದು ರೀಜನ್ ಅಂದರೆ ಮತ್ತು ಒಂದು ಹೆಮಿಸ್ಫಿಯರ್ ಮತ್ತು ಇನ್ನೊಂದು ಹೆಮಿಸ್ಫಿಯರ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೆಸ್ಟಲರ್ಸ್ ಆರ್ ಆ್ಯಂಟಿ ಟ್ರೇಡ್ ವಿಂಡ್ಸ್ ಅಂಥೇಳಿ. ದೀಸ್ ವಿಂಡ್ಸ್ ಬ್ಲೋ ಫ್ರಮ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಟು ಸಬ್ ಟ್ರಾಪಿಕಲ್ ಲೋ ಪ್ರೆಷರ್ ಬೆಲ್ಟ್. These are from southwest to northeast in the northern hemisphere and northwest to southeast in the southern hemisphere. The westers of south hemisphere are very strong over the oceans, hence they are called roaring 40s, furious 50s and shrinking 60s. So 40s ಬಂದ್ಬಿಟ್ಟು 40 ಡಿಗ್ರಿ ಲ್ಯಾಟಿಟ್ಯೂಡಲ್ಲಿ ಇರುತ್ತೆ ಸೌತ್ ಲ್ಯಾಟಿಟ್ಯೂಡಲ್ಲಿ. ನೆಕ್ಸ್ಟು ಫ್ಯೂರಿಯಸ್ 50s ಬಂದ್ಬಿಟ್ಟು 50 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್, ಮತ್ತು ಶ್ರೀಕಿಂಗ್ 60 ಬಂದ್ಬಿಟ್ಟು ಸಹ 60 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡಲ್ಲಿ ಇರುತ್ತೆ. ಇಲ್ಲಿ ಆ್ಯಂಟಿ ಟ್ರೇಡ್ ವಿಂಡ್ಸು ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲಿ ಬಂದ್ಬಿಟ್ಟು ಆ್ಯಂಟಿ ಟ್ರೇಡ್ ವಿಂಡ್ಸ್ ಬಂದ್ಬಿಟ್ಟು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟಿಗೆ ಅದು ಬರುತ್ತೆ. ಎಲ್ಲಿಂದ ಬರುತ್ತೆ ಅಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟಿಂದ. ಸೊ ಇಲ್ಲಿಂದ ಅಂದರೆ 30 to 35 ಡಿಗ್ರಿಯಿಂದ ಬಂದ್ಬಿಟ್ಟು ಇಲ್ಲಿ ಮೇಲಕ್ಕೆ ಅಂದರೆ 60 to 65 ಡಿಗ್ರಿ ಅಲ್ಲಿ ಅದು ಎಕ್ಸ್ಚೇಂಜ್ ಆಗುತ್ತೆ. ಮತ್ತು ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಯಾವ ರೀತಿ ಇದು ಬ್ಲೋ ಆಗುತ್ತೆ ಅಂದರೆ ಸೌತ್ ವೆಸ್ಟ್ ಡೈರೆಕ್ಷನಿಂದ ಮತ್ತು ನಾರ್ತ್ ಈಸ್ಟ್ ಡೈರೆಕ್ಷನ್ಗೆ ಅದು ಬರುತ್ತೆ. ಮತ್ತು ಸದರ್ನ್ ಹೆಮಿಸ್ಫಿಯರ್ ಬಂದ್ಬಿಟ್ಟು ಇಲ್ಲಿ ಅಂದರೆ 30 to 35 ಡಿಗ್ರಿ ಆದ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟಿಂದ ನಾರ್ತ್ ವೆಸ್ಟ್ ಡೈರೆಕ್ಷನಿಂದ ಸೌತ್ ಈಸ್ಟ್ ಡೈರೆಕ್ಷನ್ಗೆ ಅದು ಬರುತ್ತೆ. ಇದನ್ನು ನಾವು ಆ್ಯಂಟಿ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು
polar winds. These are called easterlers. These winds blow from polar high pressure belt to the subpolar low pressure belt. They blow from northeast to southwest in the northern hemisphere and southeast to the northwest in the southern hemisphere. These are cold dry winds blow from the polar ಐಸ್ ಕ್ಯಾಪ್ಸ್. ಸೊ ಇದು ಬಂದ್ಬಿಟ್ಟು ಪೋಲಾರ್ ರೀಜನಿಂದ ಸಬ್ ಪೋಲಾರ್ ರೀಜನ್ ಬರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ವಿಂಡ್ಸ್ ಬಂದ್ಬಿಟ್ಟು ತುಂಬ ಕೂಲಾಗಿ ಇರುತ್ತೆ. ಇಲ್ಲಿ ಪೋಲಾರ್ ವಿಂಡ್ಸ್ ಹೇಳಿದ್ನಲ್ಲ, ಸೊ ಬಂದ್ಬಿಟ್ಟು ಈ ಪೋಲಾರ್ ರೀಜನಿಂದ ಸಬ್ ಪೋಲಾರ್ ರೀಜನ್ಗೆ ಅದು ಎಕ್ಸ್ಚೇಂಜ್ ಆಗುತ್ತೆ. ಸೊ ನಾರ್ದನ್ ಹೆಮಿಸ್ಫಿಯರ್ ಯಾವ ರೀತಿ ಆಗುತ್ತಪ್ಪ ಅಂದರೆ ನಾರ್ತ್ ಈಸ್ಟ್ ರೀಜನಿಂದ ಸೌತ್ ವೆಸ್ಟ್. ಸೊ ಇಲ್ಲಿ ನಾರ್ತ್ ಈಸ್ಟ್ ರೀಜನಿಂದ ಸೌತ್ ವೆಸ್ಟ್ಗೆ ಅದು ಎಕ್ಸ್ಚೇಂಜ್ ಆಗುತ್ತೆ. ಮತ್ತು ಸದರ್ನ್ ಹೆಮಿಸ್ಫಿಯರ್ ಬಂದ್ಬಿಟ್ಟು ಸೌತ್ ವೆಸ್ಟ್ ಡೈರೆಕ್ಷನ್ ಅಂದರೆ ಈ ಡೈರೆಕ್ಷನಿಂದ ನಾರ್ತ್ ವೆಸ್ಟ್ ಡೈರೆಕ್ಷನ್, ಸೌತ್ ಈಸ್ಟ್ ಡೈರೆಕ್ಷನಿಂದ ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ಇದು ಗಾಳಿ ಹೋಗುತ್ತೆ. ಈಗ ನೆಕ್ಸ್ಟ್ ನೋಡೋಣ ಸೀಸನಲ್ ವಿಂಡ್ಸ್. ಸೀಸನಲ್ ವಿಂಡ್ಸ್ ಆರ್ called periodic winds. These winds change their direction periodically or seasonally. The monsoon winds of India are typical periodic winds. In India, southwest monsoon winds blow from southwest direction to the northeast direction during June to September. So ಇಲ್ಲಿ ಇಂಡಿಯಾ ಬಗ್ಗೆ ಹೇಳ್ತಿದ್ದಾರೆ. ಸೀಸನಲ್ ವಿಂಡ್ಸ್ ಇವಾಗ ನಾವು ಸಮ್ಮರ್ ಸೀಸನ್, ರೈನಿ ಸೀಸನ್, ವಿಂಟರ್ ಸೀಸನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ಅವ್ರು ಯಾವುದ್ರ ಬಗ್ಗೆ ಹೇಳ್ತಾರೆ ಅಂದರೆ ಮಾನ್ಸೂನ್ ಸೀಸನ್ ಬಗ್ಗೆ ಹೇಳ್ತಾರೆ. ಅಂದರೆ ಮಾನ್ಸೂನ್ ವಿಂಡ್ಸ್ ಯಾವಾಗ ಬರುತ್ತೆ, ನಮ್ಮ ದೇಶದಲ್ಲಿ ಯಾವಾಗ ಮಳೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಇಲ್ಲಿ ವಿಂಡು ಯಾವ ಕಡೆಯಿಂದ ಯಾವ ಕಡೆಗೆ ಬ್ಲೋ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇಂಡಿಯಾ ಬಗ್ಗೆ ಹೇಳಿದ್ರಿಂದ ಇಂಡಿಯಾ ಮ್ಯಾಪೇ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಜೂನ್ ಟು ಸೆಪ್ಟೆಂಬರ್ ಬಂದ್ಬಿಟ್ಟು ಸೌತ್ ವೆಸ್ಟ್ ಡೈರೆಕ್ಷನಿಂದ ನಾರ್ತ್ ಈಸ್ಟ್ ಡೈರೆಕ್ಷನ್ವರೆಗೂ ನಿಮಗೆ ವಿಂಡು ಬ್ಲೋ ಆಗುತ್ತೆ. ಯೂಶ್ವಲಿ ವಿಂಡ್ ಬಂದ್ಬಿಟ್ಟು ಯಾವಾಗಲೂ ಆಪೋಸಿಟ್ ಡೈರೆಕ್ಷನಲ್ಲಿ ಬ್ಲೋ ಆಗುತ್ತೆ. ಮತ್ತು ಈ ಸೆಪ್ಟೆಂಬರ್ ಟು ಮಿಡಲ್ ಆಫ್ ಡಿಸೆಂಬರ್ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಡೈರೆಕ್ಷನಿಂದ ಸೌತ್ ವೆಸ್ಟ್ ಡೈರೆಕ್ಷನ್ಗೆ ಮತ್ತೆ ವಿಂಡು ಬ್ಲೋ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಾವೇಂತ ಕರಿತೀವಿ ಅಂದರೆ ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ಥರ್ಡ್ ಬಂದ್ಬಿಟ್ಟು ಲೋಕಲ್ ವಿಂಡ್ಸ್. ಪೀರಿಯಾಡಿಕ್ ವಿಂಡ್ಸ್ ಆರ್ ದಿ ರಿಸಲ್ಟ್ ಆಫ್ ದಿ ವೇರಿಯೇಷನ್. ಸೊ ಪೀರಿಯಾಡಿಕ್ ವಿಂಡ್ಸ್ ಯಾವ ರೀತಿ ಆಗುತ್ತೆ ಮತ್ತು ಏನಕ್ಕಾಗುತ್ತೆ ಅಂದರೆ ನಮ್ಮ ಲೋಕಲ್ ಟೆಂಪರೇಚರಲ್ಲಿ, ಪ್ರೆಷರಲ್ಲಿ ಮತ್ತು ಹ್ಯುಮಿಡಿಟಿನಲ್ಲಿ ಏನಾದರೂ ವೇರಿಯೇಷನ್ಸ್ ಆದರೆ ಅದು ಅಲ್ಲಿ ರಿಸಲ್ಟ್ ಆಗುತ್ತೆ. ಮತ್ತು ಅದರಿಂದ ಏನಾಗುತ್ತೆ ಅಂದರೆ ಏರ್ ಕರೆಂಟು, ಮೌಂಟೇನ್ ರೇಂಜಸ್, ಕ್ರಾಸಿಂಗ್ ಆಫ್ ಮೌಂಟೇನ್ ರೇಂಜಸ್ ಅಂದರೆ ಏರು ಪಾಸ್ ಆಗೋದು, ಮೌಂಟೇನ್ ರೇಂಜ್ ಬಿಟ್ಟು ಪಾಸ್ ಆಗೋದು, ಮತ್ತು ವ್ಯಾಲಿ ಆ್ಯಂಡ್ ಅದರ್ ರಿಲೀಫ್ ಬ್ಯಾರಿಯರ್ಸ್. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಪೀರಿಯಾಡಿಕ್ ಆ್ಯಂಡ್ ಲೋಕಲ್ ವಿಂಡ್ಸ್ ಯಾವುದಪ್ಪ ಅಂದರೆ ಲ್ಯಾಂಡ್ ಬ್ರೀಸ್, ಸೀ ಬ್ರೀಸ್. ಅಂದರೆ ಈ ಸಮುದ್ರಗಳೆಲ್ಲ ಹಂಗೆ ಐಸ್ ಕಟ್ಟೋಗಿರುತ್ತೆ ನೋಡಿರ್ತೀರಲ್ಲ, ಸೊ ಅದು ಬಂದ್ಬಿಟ್ಟು ಸೀ ಬ್ರೀಸ್ ಅಂತ ಕರಿತೀವಿ. ಮೌಂಟೇನ್ ಬ್ರೀಸ್ ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಪರ್ವತಗಳು ಬ್ರೀಸ್ ಆಗಿರೋದು. ಮತ್ತು ವ್ಯಾಲಿ, ಈ ಕಣಿವೆಗಳೆಲ್ಲ, ನೀರಿನ ಕಣಿವೆಗಳೆಲ್ಲ ಅದು ಫ್ರೀಸ್ ಆಗಿರುತ್ತೆ, ಅಂದರೆ ಐಸ್ ಗಡ್ಡೆ ಥರ ಆಗಿರುತ್ತೆ. ಸೊ ಅದನ್ನು ಮತ್ತೆ ಯಾವ ರೀತಿ ಇದನ್ನು ಕರೀತಾರೆ, ಇಂಡಿಯಾದಲ್ಲಿ ಅದನ್ನು ಲೂ ಅಂತ ಕರೀತಾರೆ. ಚಿನೂಕ್ ಆರ್ ಸ್ನೋ ಈಟರ್ ಇನ್ USA, ಫಾನ್ ಇನ್ ಆಲ್ಪ್ಸ್ ರೀಜನ್, ಮಿಸ್ಟ್ರಲ್ ಇನ್ ಫ್ರಾನ್ಸ್, ಸಿರೋಕೊಕೊ ಸಹಾರಾ ರೀಜನ್, ಬ್ರಿಕ್ ಫೀಡರ್ ಆಸ್ಟ್ರೇಲಿಯಾ, ಬ್ಲಿಝಾರ್ಡ್ ಅಂಟಾರ್ಟಿಕಾ. ಸೊ ಈ ರೀತಿ ಇದನ್ನ ಒಂದೊಂದು ಕಡೆ ಒಂದೊಂದು ಅಂತ ಕರೀತಾರೆ. ನೆಕ್ಸ್ಟ್ ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ಸ್. These winds blow due to great variation in pressure. They are temporary but sometimes dangerous and destructive. ಸೊ ಈ ಸೈಕ್ಲೋನ್ಸ್ ಮತ್ತು ಆ್ಯಂಟಿ ಸೈಕ್ಲೋನ್ಸ್ ಏನಕ್ಕಾಗುತ್ತೆ ಅಂದರೆ ಏರ್ ಪ್ರೆಷರ್ ಅಂದರೆ ವೇರಿ ಆದರೆ ಇದು ಆಗುತ್ತೆ. ಸೊ ಅದರ ಫಸ್ಟ್ ಒನ್ ಬಂದ್ಬಿಟ್ಟು ಸೈಕ್ಲೋನ್ಸ್ ಅಂತ ಹೇಳಿ. Cyclone is a small low pressure area in the center surrounded by high pressure area. The winds blow spherically towards the low pressure area. In northern hemisphere, the direction of the cyclone winds is anti-clockwise and counterclockwise, and in the southern hemisphere, it is clockwise. Cyclones are two types: tropical cyclones. These are found in the tropical regions. They are very powerful and disastrous. Second one is temperate cyclones. These are found in the temperate region. They are comparatively less strong and less dangerous. ಸೊ ಇಲ್ಲಿ ಏನಪ್ಪ ಹೇಳ್ತಿದ್ದಾರೆ ಅಂದರೆ ಸೈಕ್ಲೋನ್ಸ್ ಅಂದರೆ ಏನು ಅಂದರೆ ಸ್ಮಾಲ್ ಲೋ ಪ್ರೆಷರ್ ಏರಿಯಿಂದ ಸೆಂಟರ್. ಸೊ ಇಲ್ಲಿ ಸೆಂಟ್ರಲ್ಲಿ ಬಂದ್ಬಿಟ್ಟು ಪ್ರೆಷರು ಕಡಿಮೆ ಇರಬೇಕು,
ಅದರ ಸುತ್ತ ಬಂದ್ಬಿಟ್ಟು ಹೈ ಪ್ರೆಷರ್ ಇದ್ದಾಗ ಅದು ನಾವೇನಂತ ಕರಿತೀವಿ ಅಂದರೆ ಸೈಕ್ಲೋನ್ಸ್ ಅಂತ ಕರಿತೀವಿ. ಆ ವಿಂಡ್ ಬಂದ್ಬಿಟ್ಟು ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಬಂದ್ಬಿಟ್ಟು ದ ಡೈರೆಕ್ಷನ್ ಆಫ್ ದ ಸೈಕ್ಲೋನ್ ವಿಂಡ್ಸ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ಅಂದರೆ ನಾರ್ಮಲ್ ನಾವು ಕ್ಲಾಕ್ ನೋಡಿರ್ತೀವಲ್ಲ ಅದು ಯಾವ ರೀತಿ ತಿರುಗುತ್ತಲ್ಲ, ಸೊ ಅದನ್ನು ಕ್ಲಾಕ್ ವೈಸ್ ಅಂತ ಕರಿತೀವಿ. ಅದರ ತದ್ವಿರುದ್ಧ ಅಂದರೆ ಅದು ಆಪೋಸಿಟ್ನ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ನಾರ್ದರ್ನ್ ಹೆಮಿಸ್ಫಿಯರ್ ಇದು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ರೀತಿ ಅದು ಫಾರ್ಮ್ ಆಗುತ್ತೆ, ಹೀಗೆ ಲೆಫ್ಟ್ ಸೈಡಿಗೆ ಬಂದು ಅದು ಫಾರ್ಮ್ ಆಗುತ್ತೆ. ಮತ್ತು ಅದು ಸದರ್ನ್ ಹೆಮಿಸ್ಫಿಯರ್ ಬಂದ್ಬಿಟ್ಟು ಕ್ಲಾಕ್ ವೈಸ್ ಆಗುತ್ತೆ. ಸೊ ಈ ರೀತಿ ಕ್ಲಾಕ್ ವೈಸ್ ಆಗುತ್ತೆ, ಹೀಗೆ ಕ್ಲಾಕ್ ವೈಸ್ ಆಗುತ್ತೆ. ಅದನ್ನು ನಾವು ಸದರ್ನ್ ಹೆಮಿಸ್ಫಿಯರಲ್ಲಿ ನೋಡ್ಬೋದು. ಸೈಕ್ಲೋನ್ಸ್ ಆರ್ ಆಫ್ 2 ಟೈಪ್ಸ್. ಟ್ರಾಪಿಕಲ್ ಸೈಕ್ಲೋನ್ಸ್ ಇನ್ ಟ್ರಾಪಿಕಲ್ ರೀಜನ್ಸ್ ಹೇಳಿದ್ರೆ ಇವಾಗ ನಾವು 23.5 ಮೇಲ್ಗಡೆಯಿಂದ ಎಲ್ಲ ನೋಡಿದ್ರೆ ಟ್ರಾಪಿಕಲ್ ರೀಜನ್ಸ್ ಅಂತ ಕರಿತೀವಿ. ಬೋತ್ ನಾರ್ತನ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಎರಡರಲ್ಲೂ ಸಹ ಅಲ್ಲಿ ಪ್ರೆಷರು ಮತ್ತು ಅಲ್ಲಿನ ಡ್ಯಾಮೇಜು ಜಾಸ್ತಿ ಇರುತ್ತೆ, ಯಾಕಂದರೆ ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಸದರ್ನ್ ಹೆಮಿಸ್ಫಿಯರಲ್ಲಿ ಸಹ ಅದು ಸೇಮ್ ಅದೇ ರೀತಿ ತುಂಬ ಸ್ಟ್ರಾಂಗ್ ಇರುತ್ತೆ. ಇದು ಬಂದ್ಬಿಟ್ಟು ಟೆಂಪರೇಟ್ ಸೈಕ್ಲೋನ್ಸ್. ಇದು ಬಂದ್ಬಿಟ್ಟು ತುಂಬ ಸ್ಟ್ರಾಂಗು ಇರೋಲ್ಲ, ಅಂದರೆ ತುಂಬ ಕಡಿಮೆ ಇರುತ್ತೆ, ಅಷ್ಟು ಡೇಂಜರಸ್ ಆಗಿರಲ್ಲ. ಅದು ಬಂದ್ಬಿಟ್ಟು ಟೆಂಪರೇಟ್ ರೀಜನಲ್ಲಿ ಇರುತ್ತೆ. 60 to 65 ಡಿಗ್ರಿ ಎಲ್ಲ ಟೆಂಪರೇಟ್ ರೀಜನ್ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿ ಇದು ಕಡಿಮೆ ಇರುತ್ತೆ. ನೆಕ್ಸ್ಟ್, ಸೈಕ್ಲೋನ್ಸ್ ಆರ್ ಕಾಲ್ಡ್ ಬೈ ಡಿಫ್ರೆಂಟ್ ನೇಮ್ಸ್ ಇನ್ ಡಿಫ್ರೆಂಟ್ ರೀಜನ್ಸ್. ಜಪಾನ್ ಆ್ಯಂಡ್ ಚೈನಾ ಟೈಫೂನ್, USA ಆ್ಯಂಡ್ ಮೆಕ್ಸಿಕೋ ಹ್ಯುರಾಕೇನ್, Australia Willy Wales, India cyclone, Russia whirlpool. In the last few years, Indian coast has experienced few disaster cyclones. Some of them are Bola, Nargis, Nisha, Ayla, Laila, Bijli, Jar, etc. ಸೊ ಇದು ಬಂದ್ಬಿಟ್ಟು ಒಂದೊಂದು ಕಂಟ್ರಿಯಲ್ಲಿ ಸೈಕ್ಲೋನ್ಸ್ ಯಾವ ರೀತಿ ಕರೀತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಆ್ಯಂಟಿ-ಸೈಕ್ಲೋನ್ಸ್. ಆ್ಯನ್ ಆ್ಯಂಟಿ-ಸೈಕ್ಲೋನ್ ಇಸ್ ಅ ಹೈ ಪ್ರೆಷರ್ ಏರಿಯಾ ಇನ್ ದ ಸೆಂಟರ್ ವಿತ್ ವಿಂಡ್ಸ್ ಬ್ಲೋಯಿಂಗ್ ಔಟ್ವರ್ಡ್. ಸೊ ಇಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲಿ ಹೈ ಪ್ರೆಷರ್ ಏರಿಯಾ ಇರುತ್ತೆ, ವಿಂಡ್ ಬಂದ್ಬಿಟ್ಟು ಆಚೆ ಕಡೆ ಬ್ಲೋ ಆಗ್ತಿರೋದು, ಇಲ್ಲಿಗೆ ಲೋ ಪ್ರೆಷರ್ ಏರಿಯಾ ಕಡೆ ಬ್ಲೋ ಆಗಿರುತ್ತೆ. ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ದ ಡೈರೆಕ್ಷನ್ ಆಫ್ ದ ಆ್ಯಂಟಿ-ಸೈಕ್ಲೋನ್ ವಿಂಡ್ ಈಸ್ ಕ್ಲಾಕ್ ವೈಸ್. ಸೊ ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಆ್ಯಂಟಿ-ಸೈಕ್ಲೋನ್ಸ್ ಬಂದ್ಬಿಟ್ಟು ಕ್ಲಾಕ್ ವೈಸ್ ಇರುತ್ತೆ, ಅಂದರೆ ನಮ್ಮ ಕ್ಲಾಕ್ ಯಾವ ರೀತಿ ತಿರುಗುತ್ತಲ್ಲ, ಸೊ ಅದು ಕ್ಲಾಕ್ ವೈಸ್ ಇರುತ್ತೆ. ಸದರ್ನ್ ಹೆಮಿಸ್ಫಿಯರಲ್ಲಿ ಅದು ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಮತ್ತು ಸಿಬ್ಲಿಂಗ್ಸ್ಗೆ ಶೇರ್ ಮಾಡಿ. ಯಾವುದಾದ್ರು ಟಾಪಿಕ್ ಬಗ್ಗೆ ಕನ್ಫ್ಯೂಷನ್ ಇದ್ದರೆ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ಯಾವ್ದಾದ್ರು ಹೊಸ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.